ದೋಸ್ತಿ ಕಣ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಏನ್ಲ ನಿನ್ನೆ ಮೊನ್ನೆ ಗಂಟ ನೀನ್ ಅಂತೋನು ನಾನು ಇಂತೋನು ಅಂತ ಹೊಡೆದಾಡ್ತಿದ್ದೆವು ಈಗ ಯಾವ್ದೋ ಸಿರಿ ಬಂದವಂಗೆ ಕುಣಿದು ಕುಬ್ಳಿಸ್ತಾವೆ ಗಂಡ ಹೆಂಡ್ರ ಕಡೆ 2 ದಿನ ತಾನೆ ಅತ್ಲಾಗಿತ್ಲಾಗ ತಿರ್ಕೊಂಡು ಮನೆ ಕೆಳಕತ್ತಿರ್ಲಾಣ 6 ತಿಂಗಳಿಂದ ಹೊಡೆದಾಡಿ ಊರ್ ತುಂಬಾ ರಂಪ ಮಾಡ್ಕೊಂಡು ಕೊನೆಗೂ ಪಂಚಾಯತ್ ಕೂತ್ಕೊಂಡು ಉಗಿಸ್ಕೊಂಡು ಒಂದಾಗಿ ಬಂದಿರೋ ಗಂಡ ಹೆಂಡ್ರ ತರ ನಿಂತು ನೋಡಪ್ಪ ಇಲ್ಲಿ ಈ ಬಂಧನ ಜನುಮ ಜನುಮದ ಅನುಬಂಧನ ಈ ಬಂಧನ ಜನುಮ ಜನುಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಈ ವಾಡ ಅವತಾರ ನೋಡ್ಬಿಟ್ಟು ಎಲ್ಲಿ ಪಾರ್ಟಿ ಹೊಡೆದು 3 ಚೂರು ಮಾಡ್ತಾವಂತವ ಅಮಿತ್ ಶಾ ಎದುರ್ಕೊಬಿಟ್ಟು ಫೋನ್ ಮಾಡಿ ಕರೆಸ್ಕೊಂಡಿದ್ದಕ್ಕನ ಇವ್ ನೆನ್ನೆ ದಿನ ಎಡಗೈಲಿ ಪಂಚನವೇ ಬಲಗೈಲಿ ದೂರಿನ ಪಟ್ಟಿನವೇ ಹಿಡ್ಕೊಂಡು ಫ್ಲೈಟ್ ಹತ್ತಿದ್ದು ಕೊನೆಗೂ ಎಂತದೋ ಒಂದು ಒಪ್ಪಂದ ಮಾಡ್ಕೊಂಡು ಆಚೆ ಬಂದವೆ ಅಮಿತ್ ಶಾ ಇಬ್ರಿಗೂ ತಲೆ ಸಾವಿರ ಬುದ್ಧಿಯಲ್ಲಿ ಕಳಿಸ್ಬಿಟ್ಟೈತೆ ಅಮಿತ್ ಶಾ ಬುದ್ಧಿ ಹೇಳ್ತದೆ ಅಂತೇನ್ಲ ಅದ್ರ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋದಾದ್ರಿ ಇವುಗಳ ಬುದ್ಧಿ ಎಲ್ಲೋಗಿತ್ತೆ ಅಂತಪ್ಪ ಅದು ಕಾರ್ ಪಾಲಾಗಿ ಹೋಗಿತ್ತು ಕಣ ಅದಕ್ಕೆ ಕುಂತು ಬಗೆಹರಿಸ್ಕೋಬೇಕಾಗಿದ್ದ ಆದಿ ರಂಪ ಬೀದಿ ರಂಪ ಮಾಡ್ಕೊಂಡು ಡೆಲ್ಲಿ ಗಂಟ ಹೋಗಿದ್ದ ಹೋಗ್ಲಿ ಈಗ ಏನ್ ಪಂಚಾಯತಿ ಮಾಡ್ದಂತಪ್ಪ ನಿಮ್ಮ ಅಮಿತ್ ಶಾ ತಡಿ ಅವನೇ ಕೇಳ್ಕೊಳ್ಳೋಣ ಅಣ್ಣಂದ್ರ ಒಬ್ಬರ ಮೇಲೆ ಒಬ್ರು ಹೇಳ್ರಪ್ಪ ಅದೇನು ಒಪ್ಪಂದ ಮಾಡ್ಕೊಂಡ್ರಿ ಅಂತವ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿ ಜೊತೆಗೆ ಓಕೆ ಸುದೀರ್ಘವಾದ ಮಾತುಕತೆಗಳಾಯ್ತು. ಮತ್ತೆ ನಾನು ಈಶ್ವರಪ್ಪನವರು ವಾ ನಮ್ಮೆಲ್ಲ ಭಾವನೆಗಳನ್ನ ವ್ಯಕ್ತಪಡಿಸ್ತೋ. ಯಪ್ಪ ಆಮೇಲೆ ಇನ್ನು ಮುಂದೆ ವಾ ಹಿಂದುಳಿದ ವರ್ಗದ ಸಮಾವೇಶ ಅಂದ್ರೆ OBC ಆಹಾಹಾ ಆ ಸಂಘಟನೆಯ ಜವಾಬ್ದಾರಿಯನ್ನು ಇನ್ನು ಮುಂದೆ ವಾ ಈಶ್ವರಪ್ಪನವರು ಇನ್ನು ಮುಂದೆ ನಿರ್ವಹಿಸ್ತಾರೆ. ಅಯ್ಯ 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 ಹಂಗಾರೆ ರಾಯಣ್ಣ ಬ್ರಿಗೇಡ್ಗೆ ಇಸ್ಪರ್ ಹೋಗಕ್ಕಿಲ್ವಂತೇನಪ್ಪ ರಾಯಣ್ಣ ಬ್ರಿಗೇಡ್ ಹೆಸರಿನಲ್ಲಿ ಈಶ್ವರಪ್ಪ ನಾವೆಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಕರ್ನಾಟಕವನ್ನು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡ್ತೇವೆ. ಅದು ಈಶ್ವರಪ್ಪ ನಾವೆಲ್ಲ ಒಟ್ಟಾಗಿ ಸೇರಿ ಸಮಾವೇಶ ಮಾಡಕ್ಕೆ ನೀನು ಹೋಯ್ತಾನು ಈಶ್ವರಪ್ಪನ ಒಟ್ಟಿಗೆ ರಾಜ್ಯದ ಉದ್ದಗಲಕ್ಕೆ ಒಟ್ಟಿಗೆ ಹೋಗಿ OBC ಸಮಾವೇಶವನ್ನು ಮಾಡಿ ನಾಳೆ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಕ್ಕೋಸ್ಕರ ಒಟ್ಟಾಗಿ ಕೆಲಸ ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ಒಡಕಿನ ಮಾತಿಗೆ ನಾವಿಬ್ರು ಅವಕಾಶ ಕೊಡದೇನೆ ಪಕ್ಷವನ್ನ ಬಲಪಡಿಸುವಂತ ತೀರ್ಮಾನವನ್ನ ತಗೊಂಡಿದ್ದೇವೆ. ಅಯ್ಯಯ್ಯೋ ಬಿಡಪ್ಪ ಅಲ್ಲಿಗೆ ಉದ್ದಾರ ಮತ್ತೆ ಅಲ್ಲಿ ಹೋದ ಎಲ್ಲ ಕಡೆ OBC ಇದರಲ್ಲಿ ರಾಯಣ್ಣ ಹೆಸರಿನಲ್ಲಿ ಅವ್ರ ಫೋಟೋ ಪುಷ್ಪಾಂಜಲಿ ಅರ್ಪಿಸುವಂಥದ್ದು ಅವ್ರ ಗೌರವ ಕೊಡುವಂತ ಎಲ್ಲವನ್ನ ಮಾಡ್ತೇವೆ. ಪಕ್ಷದ ನೋ ಅದರ್ ಇದನ್ನ ಕೇಳ್ಕೊಂಬರಕ್ಕೆ ಇಷ್ಟೆಲ್ಲ ರಾಮಾಯಣ ಮಾಡ್ಕೊಂಡು ಡೆಲ್ಲಿಗೆ ಹೋಗ್ಬೇಕಾಗಿತ್ತಲ್ಲ ಅಣ್ಣ ನೀನ್ ಯಾಕೊಂಡ್ರು ಎಲ್ಲಾನು ಸಮ ಮಾಡ್ಬೋದಿತ್ತಲ್ಲಪ್ಪ ಹೋಗಿ ಬಿಡತ್ತಾಗಿ ಅಣ್ಣ ಇಸ್ಪರಣ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರು ನಮ್ಮೆಲ್ಲರೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗಾಗಲೇ ಘೋಷಣೆ ಮಾಡಿರಂತ ಅಮಿತ್ ಶಾ ಅವರು ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅನ್ನಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕು ಈ ಉದ್ದೇಶದಿಂದ ಇವತ್ತು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಹಿಂದುಳಿದ ವರ್ಗಗಳ ಮೋರ್ಚಾದ ಕರ್ನಾಟಕ ರಾಜ್ಯದ ಪ್ರಭಾರಿಯಾಗಿ ನನ್ನನ್ನು ಘೋಷಣೆ ಮಾಡಿದ್ದಕ್ಕೆ ನನ್ನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷ ಯಡಿಯೂರಪ್ಪನವರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಸೂಪರ್ ಮಾಮಾ ಹಂಗಾರೆ ರಾಯಣ್ಣ ಬ್ರಿಗೇಡ್ ಕತೆ ಇಲ್ಲ ಅಣ್ಣ ಅಲ್ಲ ಕಲಣ್ಣ ನೀವು ಹೋಗಕ್ಕಿಲ್ವೇನಪ್ಪ ರಾಯಣ್ಣ ಬ್ರಿಗೇಡ್ಗೆ ಇಲ್ಲ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರಾಜಕೀಯ ಚಟುವಟಿಕೆಗಳು ಯಾವುದರಲ್ಲೂ ಕೂಡ ನಾವು ಭಾಗವಹಿಸಲ್ಲ. ನೋಡ್ಲ ಅಣ್ಣ ರಾಯಣ್ಣ ಬ್ರಿಗೇಡ್ ಹಳ್ಳಕ್ ನೋಕಿ ಇದು ಯಾವ್ದೋ ಇನ್ನೊಂದು ಬ್ರಿಗೇಡ್ ಮಾಡ್ಕೊಂಡು ಹೋಯ್ತವಂತೆ ಎರಡುವೆ
ಇವುಗಳ ಕಿತ್ತಾಟ ಜಗಳಕ್ಕೆ ಅದ್ ಯಾಕೆ ರಾಯಣ್ಣನ ಎಡ್ಕೊಂಬಂದು ನಡು ರೋಡಲ್ಲಿ ನಿಲ್ಸ್ಬಿಟ್ಟು ಅದ್ವಂತ ಇವು ರಾಯಣ್ಣ ಯಾಕೆ ತೆಪ್ಪಗಿದ್ದ ಅಂತ ಬಾ ಈ ಕೆಲಸ ಮಾಡ್ಬೇಕಂಬಿಡೋಣ. ಅವೀಗ ಒಂದಾಗಿ ಖುಷಿದವೆ. ಯಾರು ಬೇಕಾದ್ರೂ ಬೀದಿಲ್ ನಿಂತ್ಕೊಳ್ಳಿ, ನಮ್ಗೆ ಯಾಕೆಂದ್ರು ಸುದ್ದಿ ಅಂತ ಬಾ ಪಟಾಕಿ ಹೊಡೆದು ಮೊಗ್ಲು ಬಂದಿರೋ ಲಾಂಡೋತಿಂದ ಹಬ್ಬ ಮಾಡ್ತವೆ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ದಿನ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು. ಜುಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ಹಿಮ ಜಿಮ್ ಜಿಮ ಜಿಮ್ ಜಿಮ ನಮ್ಮ ಮನೆ, ತೂಗಾಡೋ ತುಂಬಿದ ತೆನೆ ತೆನೆ. ಅವಕ್ಕೇನಿಲ್ಲ, ಅವು ಕಿತ್ತಾಡ್ತವೆ ಮತ್ತೆ ಒಂದಾಗಿ ಕೈ ಹಿಡ್ಕೊಂಡು ಫೋಟೋ ಹೊಡಿಸ್ಕೊಂಡು ಒಂದೈತವೆ. ಆದ್ರೆ ಇವುಗಳನ್ನೇ ನಂಬ್ಕೊಂಡು ಇವ್ರ ಹಿಂದೆ ಬಂದು ಹೊಡೆದ ಹಿಡ್ಕೊಂಡು ಬೋದೆ ಹಿಡ್ಕೊಂಡು ನಿಂತವುಗಳ ಕಥೆ ಏನಿಲ್ಲ. ಯಡಿಯೂರು ಸಸ್ಪೆಂಡ್ ಮಾಡಿ ಬಿಸಾಕಿರೋರ್ ಕಥೆ ಏನಿಲ್ಲ. ಅದೆಲ್ಲ ನಾವೇ ಪುನರ್ ಪರಿಶೀಲನೆ ಮಾಡ್ತಾವಂತೆ ಕಣ. ಯಡಿಯೂರು ತನ್ನ ಇಷ್ಟ ಬಂದಂಗ ಮಾಡಿದ ಕಮಿಟಿನೆಲ್ಲ ಕಿತ್ತಾಕಿ ಹೊರತಾಗಿ ಮಾಡ್ತಾವಂತೆ. ಹಂಗಾರೆ ನಿಮ್ಮ ಶೋಭಕನ್ ಕುರ್ಚಿಗೆ ಕೂತ್ ಬಂತೇನ್ಲ? ಅದಿನ್ನೂ ಗೊತ್ತಾಗಿಲ್ಲ ಕಣಪ್ಪ. ಆದ್ರೆ ದೊಡ್ಡ ಚೇರಿಂದ ಇಳಿಸಿ ಯಾವ್ದಾರ ಸಣ್ಣ ಕುರ್ಚಿ ಕೊಟ್ಕೊಂಡಿರ್ತಾವ ಅಷ್ಟೇ. ಆದ್ರವೇ ಪಾಪ ಕಣ ಶೋಭಕ ನೋಡಿಲಿ ಹೆಂಗ ಮಂಕ ಕುಂತೈತೆ ಅಂತವ. ನಿಮ್ ಜೊತೆ ನನ್ನ ಭಾವನೆಗಳನ್ನ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಕಣ ಹೇಳವ, ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳಿ ಮನ್ಸ ಗುರ ಮಾಡ್ಕೊಂಡ್ಬಿಡು. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ, ಈಗ ಈಶ್ವರಿಗೆ ಹೊಸ ಬ್ರಿಗೇಡ್ ಕೊಟ್ಟವಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀಯವ? ನೋ ಕಮೆಂಟ್ಸ್. ಹೋಗ್ಲಿ, ನಿನ್ ಕುರ್ಚಿ ಹೋದ್ರೆ ಏನ್ ಮಾಡ್ತೀಯ? ನೋ ಕಮೆಂಟ್ಸ್. ಎಲ್ಲಾರ್ಗೂ ಹಂಗೆ ಹೇಳ್ತಿಯಲ್ಲವ. ಹೋಗ್ಲಿ, ಈಶ್ವರು ರಾಯಣ್ಣ ಬ್ರಿಗೇಡ್ ಕಟ್ಕೊಂಡಂಗೆ ರಾಣಿ ಚೆನ್ನಮ್ಮ ಬ್ರಿಗೇಡ್ ಕಟ್ಕೊಂಡ್ಬಿಡು. ಆಗ ನಿನ್ ಅವ್ವ ಏನು ಅನ್ನೋದ್ರ ತೋರಿಸ್ಬೋದಪ್ಪ. ಹೇ ಕನ್ನಡ ಹೆಣ್ಣು ನಾನು ಸಿಡಿದೆದ್ರ ಮಿಷನ್ ಗನ್ನು. ಹೇ ಕನ್ನಡ ಹೆಣ್ಣು ನಾನು ಸಿಡಿದೆದ್ರ ಮಿಷನ್ ಗನ್ನು. ನಾನ್ ಹೆಜ್ಜೆ ಇಟ್ರೆ ಎಂದು ಸೋಲಲ್ಲ. ಅಯ್ಯಲೇ, ಇರೋ ಬ್ರಿಗೇಡ್ಗಳ ಹೆಸರೇ ಮರ್ತೋಯ್ತೈತೆ. ಅಷ್ಟೊಂದಾಗಿ ಅವುಗಳಿಗೆ ಸೇರ ಜನಗಳೇ ಇಲ್ದಂಗಾಗವ್ರಿ. ಅಂತದ್ರಲ್ಲಿ ನೀನು ಇನ್ನೊಂದು ಊರು ದಾರ ಮಾಡೋ ಕೆಲ್ಸಕ್ಕೆ ಕೈ ಹಾಕಿಸ್ಬೇಡ ಕಂಬಾರ್ಲ. ಒಂದು ಬ್ರೇಕ್ ಬೇಕು, ಬರ್ದೆ ಕ್ಲೋಸ್ ಮಾಡ್ಲೆ. ಮೂಕನ ಈಶ್ವರ್ರು ನಾನು ಯಾವ್ದೇ ಕಾರಣಕ್ಕೂ ಬ್ರಿಗೇಡ್ ಬಿಟ್ಟು ಬಾಳ್ಮೆ ಮಾಡಕ್ಕಲ್ಲ ಅಂದಿತ್ತು. ಅದಕ್ಕೆ ಯಡಿಯೂರು ಗುರು ಗುಡ್ಕೊಂಡು ಉತ್ತರ ಕೊಟ್ಟಿತ್ತು. ಅದೆಲ್ಲನೂ ತೋರಿಸ್ತೀನಿ, ಈಗ ಬ್ರೇಕ್ ತಗ. ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಇವತ್ತು ಗೆಳೆಯ ಗೆಳೆಯ ಅಂತ ಲವ್ ಮಾಡ್ಕೊಂತಿರ್ತವೆ. ಮೊನ್ನೆ ನೋಡಿದ್ರೆ ಏನಾಗಿರ್ತ ಗೊತ್ತಿಲ್ಲ ಅಣ್ಣ. ನೋಡಿಲಿ ಇರ್ಸ್ಬರು ಆರ್ಬಿಟ್ಟವ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೆಂದರಾದ ನನ್ನ ಕೆಣಕಿದ ಅದೋನ್ಮಸ್ತ ದುರುಳ ದುಷ್ಟ ಧೂರ್ತನೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ. ಮುಂದಿನ ದಿನ ಇಡೀ ರಾಜ್ಯದ ಎಲ್ಲ ದಲಿತರು, ಹಿಂದುಳಿದವರು, ಎಲ್ಲ ಬಡವರು, ಮತ್ತೆ ಹೇಳ್ತೇನೆ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಎಲ್ಲ ಸಮಾಜದ ರಾಜ್ಯ ಮಟ್ಟದ ಸಮ್ಮೇಳನವನ್ನ ನಡೆಸ್ತೇವೆ. ಅದಕ್ಕೆ ನರೇಂದ್ರ ಮೋದಿ ಅವ್ರನ್ನ ಕರೆಸ್ತೇವೆ. ನರೇಂದ್ರ ಮೋದಿ ಅವ್ರನ್ನ. ಕಂಸ ಕೃಷ್ಣ ಹುಟ್ಟಿದ ನಂತರ ಸತ್ತ. ಇಲ್ಲಿ 6 ತಿಂಗಳಿಗೆನೆ ಎಲ್ಲ ನಡ್ಕಕ್ ಶುರು ಆಗಿದೆ, 9 ತಿಂಗಳು ಆಗಿಲ್ಲ.
9 ತಿಂಗಳಿಗೆ ವರ್ಷಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಆಮೇಲೆ ನೋಡೋಣ. ನಾವ್ ಯಾರಿಗೂ ಸಾಯಿಸಲ್ಲ. ನಮ್ಮ ಆಸೆ ಯಾರ್ಯಾರು ಈ ಗಂಗೊಳ್ಳಿ ರಾಯಣ್ಣ ಬ್ರಿಗೇಡು ದಲಿತರು, ಹಿಂದುಳಿದವರಿಗೆ, ಬಡವರಿಗೆ ನ್ಯಾಯ ಕೊಡ ಹೋಗ್ತಾರಂತ ಸಂಘಟನೆ ಇದು ಸರಿ ಇಲ್ಲ ಅಂತೀರೆ, ಅವ್ರಿಗೆ ಹೇಳೋಣ, ಬದಲಾವಣೆ ಮಾಡ್ಸೋಣ. ಇಷ್ಟೆಲ್ಲ ಅಂದು ಮಾಡಿ ನಾನು ಯಾವ ಕಾರಣಕ್ಕೂ ಬ್ರಿಗೇಡ್ ಬಿಡೋದೇ ಇಲ್ಲ ಅಂತೆಲ್ಲ ಡೈಲಾಗ್ ಹೊಡೆದ್ಬಿಟ್ಟು ಈಗ ಏಕಾಏಕಿ ಬ್ರಿಗೇಡ್ ಮೇಲೆ ಮಣ್ಣೆಳೆದು ಒಂಟ್ ನಿಂತೈತೆ ನೋಡಪ್ಪ. ನಂಗೆ ಗೊತ್ತಿತ್ತು ಗಂಡ ಈಸ್ಪರ್ರು ಇಂತ ಕೆಲಸ ಮಾಡ್ತದೆ ಅಂತವ, ಆದ್ರೆ ಇಲ್ಲಿ ಯಡಿಯೂರ್ ಮಕಾನ್ ನೋಡ್ಲ, ಅದು ಬಲೇ ಬೇಜಾರಲ್ಲಿ ಇರಂಗೈತಿ. ಇದ್ರ ಮಕಾನ್ ಮಾಡ್ತಿದ್ರೆ ಏನು ಮಿಸ್ ಹೊಡಿತಾ ಇರಂಗೈತೆ ಗಂಡ, ಅದೇನ್ ಇಟ್ಕೊಂಡೈತ್ಲ ಮನ್ಸೊಳಗೆ. ಏನಾಯ್ತೋ ಅಂತರಾಳದಾಗೆ, ಏನಾಯ್ತೋ ಅಂತರಾಳದಾಗೆ, ಏನಾಯ್ತೋ ಚಿಗುರೈತೋ ಮಾಗೈತೋ ಅರಳೈತೋ ಮುದುಡೈತೋ, ಏನಾಯ್ತೋ ಅಂತರಾಳದಾಗೆ, ಏನಾಯ್ತೋ ಅಂತರಾಳದಾಗೆ, ಏನಾಯ್ತೋ. ಅದೇ ಕಲ್ಯಾಣ ಪಾರ್ಟಿ ಒಳಗೆ ಮತ್ತೆ ಪದಾಧಿಕಾರಿಗಳನ್ನೆಲ್ಲ ಚೇಂಜ್ ಮಾಡ್ತಾವಂತಲಪ್ಪ, ಅದ್ರ ಬಗ್ಗೆ ಯೋಚನೆ ಸ್ಟಾರ್ಟ್ ಆಗಿರ್ಬೇಕು ಕಣಪ್ಪ. ಅದೆಲ್ಲ ಆಟ ಕಟ್ಕೊಂಡು ಮಾಡ್ಕೊಂಡು ಬಂದಿದ್ನೆಲ್ಲ ಆಳ್ಕೆಡು ಬಿಡ್ತಲ್ಲ ನಿಮ್ ಈಸ್ಪರ್ರು. ಈಗ ನೋಡಿದ್ರೆ ರಾಯಣ್ಣಂಗೂ ಕೈ ಕೊಟ್ಟು ಯಡಿಯೂರ್ಗೂ ಆಪ್ ಮಾಡೋಕ್ ಬಿಡ್ತಾ ಇಲ್ಲ. ಏನು ಮಾಡಂಗಿಲ್ಲ ಕಣ, ಅದು ಉಳ್ಕೊಬೇಕು ಅಂದ್ರೆ ಇವೆಲ್ಲಾನು ಮಾಡ್ಲೇಬೇಕಾಗಿತ್ತು ಕಣ. Get ready for the show. ಭಾರತೀಯ ಜನತಾ ಪಾರ್ಟಿಗೂ ಹೆಚ್ಚಿನ ಸಮಯ ಕೊಡ್ತೀನಿ, ಬ್ರಿಗೇಡ್ಗೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೂ ಕೂಡ ಹಿಂದುಳಿದವರಿಗೆ, ದಲಿತರಿಗೆ ನ್ಯಾಯ ಕೊಡಂತ ಒಂದು ದೊಡ್ಡ ಸಂಘಟನೆ ಕಟ್ಟೋದಕ್ಕೆ ಇಲ್ಲೂ ಸಮಯ ಕೊಡ್ತೀನಿ, ಅಲ್ಲೂ ಸಮಯ ಕೊಡ್ತೀನಿ. ಈ ಅಂಶವೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೂ ತರ್ತೇನೆ. 100ಕ್ಕೆ 100 ಒಪ್ಪಿಗೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾವುದೇ ರಾಜಕೀಯ ಚಟುವಟಿಕೆಗಳು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಲ್ಲಿ ನಡೆಯೋದಿಲ್ಲ, ಅದ್ರಲ್ಲಿ ನಾವು ಭಾಗವಹಿಸೋದು ಇಲ್ಲ. ಇವತ್ತಿಂದ ಬ್ರಿಗೇಡ್ ಚಟುವಟಿಕೆಗಳಿಗೂ ಈಶ್ವರಪ್ಪನವ್ರಿಗೂ ಸಂಬಂಧ ಇಲ್ಲ. ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರಾಜಕೀಯ ಚಟುವಟಿಕೆಗಳು ಯಾವುದ್ರಲ್ಲೂ ಕೂಡ ನಾವು ಭಾಗವಹಿಸಲ್ಲ. ಒಂದ್ಸರಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಮುಂದೋಗಿ ನೆಡ್ಲ ಚೇಂಜೆ ಇಲ್ಲಿಗೆ ಮುಗಿತಲ್ಲ ಈ ಡ್ರಾಮಾ, ಎಷ್ಟೇ ಸಾಕು. ಆದ್ರೆ ಇನ್ನೊಂದು ವಾರ್ತಾ ಡ್ರಾಮಾ ಶುರುವಾಗೈತೆ ಕಣ, ಅದೆಲ್ಲ ತೋರಿಸ್ತೀನಿ, ಈಗ ಬ್ರೇಕ್ ತಗ. ಏನಂತ ಸಸ್ಪೆಂಡ್ ಆಗಿರೋ ಸ್ಟೂಡೆಂಟ್ಸ್ ಕತೆ, ಅವನ್ನ ಕುಮಾರಣ್ಣ ಸಸ್ಪೆಂಡ್ ಮಾಡಿ ಆಚೆಗೆ ನೋಡ್ಕಿತ್ತು ಕಣ. You are suspended. ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಸತ್ಯಭೋಗಿ ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ, ಬಾರಿಗೆ ಪರಾರಿ ಆಗುವ ಪೋರರಲ್ಲ, ದಾರಿ ಬೇರೇನು ಕಾಣದಾಗಿದೆ. ಹಿಂಗೆಲ್ಲ ಆದ್ಮೇಲೆ ಕಾಂಪ್ರಮೈಸ್ ಆಗೋದು ಬೇಡವೋ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಸಿದ್ದಣ್ಣ ಕೊನೆ ಮಳೆ ಹೊಡಿಯಕ್ಕೆ ಸುತ್ತ ಕೇಳ್ಕೊಂಡ್ ಬಂದೈತೆ ಕಣಪ್ಪ. ಏನಾಯ್ತ, ಏನು ಮಾಡ್ತಾವಪ್ಪ ಸಿದ್ದಣ್ಣ? ಈ 3 ಜನಗಳನ್ನವೇ ಇವುಗಳ ಜೊತೆ ಇರೋ ಇನ್ನ 4 ಜನಗಳನ್ನವೇ ಒಟ್ಟಿಗೆ ಬಂದ್ಬಿಡಿ ನಮ್ಮ ಪಾರ್ಟಿಗೆ ಅಂತವ ರೆಡ್ ಕಾರ್ಪೆಟ್ ಹಾಕ್ಬಿಡೈತಂತೆ. 2 ಕ್ಷೇತ್ರಕ್ಕೆ ಟಿಕೆಟ್ ಕೊಡಲ್ಲ. ಕೊಡ್ಲಿ, ಯಾರ್ಗಾರ ಕೊಡ್ಲಿ ಸ್ವಾಮಿ. ಒನ್ರಿ
ಅವ್ರ ಪಕ್ಷ ಅವ್ರದ್ದು, ನೀವು ಆ ಪಕ್ಷಕ್ಕೆ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ, ನಮಗೂ ಯಾರಿಗೂ ಅಲ್ಲಿರೋರ್ಗೂ ರೈಟ್ಸ್ ಇಲ್ಲ. ರೈಟ್ಸ್ ಎಲ್ಲ ಒಂದೇ ಇರೋದು. ಈ ಜನರ ಟಿಕೆಟ್ ಜನರು ಕೊಡ್ತಾರಲ್ಲ, ಅದೇ ವಿಧಾನಸೌಧ ಬರಕ್ ಸಾಧ್ಯ. ಪಾಪ ಅವತಾನೆ ಏನ್ ಮಾಡ್ತಾವಲ್ಲ, ಎಲ್ಲೋ ಒಂದ್ ಕಡೆ ನೆಲೆ ಹುಡಿ ಕೇಳಿ ಬಿಡ್ಲ. ನೆಲೆ ಹುಡಿ ಕಲ್ಲಿಕಲ್ಲ ಅಣ್ಣ, ಅದ್ರ ಬಗ್ಗೆ ಏನ್ ಟೆನ್ಷನ್ ಇಲ್ಲ. ಆದ್ರೆ ನಿಮ್ ಬಾಯಲು ಮೊನ್ನೆ ಏನ್ ಮಾಡ್ಬಿಡ್ತು ಗೊತ್ತಾ? ಏನ್ ಹೊಡೆದಾಡ್ತೇವಲ್ಲ ಇವು. ಒಬ್ಬೊಂದಾರ ಮಾತು ಕೇಳುತ್ತೈತೆ ನೋಡು. ವಜೆ ನಿಧಾನಕ್ಕೆ ಶಾಂತಿ ಸಮಾಧಾನವಾಗಿ ಜಗಳಾಡಕ್ಕೆ ಹೇಳ. ಶಾಂತಿ ಸಮಾಧಾನದಲ್ಲಿ ಜಗಳ ಆಡೋದು ಹೆಂಗ್ಲಣ್ಣ? ಜಗಳ ಅಂದ್ರೆ ರಂಪ ಅಲ್ವೇನಪ್ಪ? ತಡಿ ಏಯ್, ಯಾವ್ದೋ ಕೋರ್ಸ್ ನಿಧಾನ ಕಿತ್ತಾಡಿರ್ಲ, ಅದೇನ್ ಮಾತಾಡ್ತಿದ್ರಿ ನಾವು ಓದಿ ಕೇಳಿಸ್ಕೊಂತೀವಿ. ತೆರಿಗೆ ಇದ್ಯಾಕ್ಲ ಹಳೆ ಪಿಕ್ಚರ್ ರೌಡಿ ಆಡ್ದಂಗ ಆಡ್ತೈತೆ ನಿಮ್ಮ ಬಾಯಲ್ ಕೃಷ್ಣ. ಈ ಪೊಲೀಸ್ ಯಾರೋ ಇಬ್ರು ಬೆಂಬಲಿಗರನ್ನ ಹಿಡ್ಕೊಂಡು ನಾಯಿ ಕೊಟ್ಟಂತೆ ಕಣ. ಅದಕ್ಕೆ ನನ್ ಕಾರ್ಯಕರ್ತರಿಗೆ ಹೊಡಿತೀರಾ? ಬಂದಿ ನನ್ನ ಮಕ್ಕಳ್ರ ಈಗ ನೋಡಿಕೊಂತೀನಿ ನಾನುವೇ. ಅದ್ಯಾರು ಗಂಡಸರು ಬರ್ತೀರಾ ಬನ್ನಿ ನನ್ ಜೊತೆ ಕುಸ್ತಿ ಮಾಡಿ ಅಂತ ಆವಾಜ್ ಬಿಡ್ಕೊಂಡು ನಿಂತೈತೆ ಕಣ. ವಾಯ್ಸಾ ಹಾಗಳಪ್ಪ, ಇದಕ್ಕೆ ಕುಸ್ತಿ ಮಾಡಂಗಾಗಿ ಕೈ ಕೈಲೆಲ್ಲ ಕಡಿತಿದ್ರಿ. ಹೋಗಿ ಪೈಲ್ವಾನ್ರು ಇರೋ ಕಡೆ ಹೋಗಕ್ಕೆ ಹೇಳ. ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕೆ ಹಿಂಗ್ ಸಾಧಾರಣ ಆಡಕ್ ಬಂದೈತೆ ಅಂತಪ್ಪ? ಅದ್ಯಾಕೆ ಏನು ಅಂತ ಅದನ್ನ ಕೇಳ್ತೀನಿ ತಳ್ಳಣ. ಅಣ್ಣ ಲೋಪಣ್ಣ ವರ್ಷ ಸ್ಟೇಷನ್ ಬಿಟ್ಟು ಆಚೆಗೆ ಬಂದು ಅದೇನ್ ಹೇಳ್ಬೇಕು ಅನ್ಕೊಂಡಿದ್ದೆ ಹೇಳಪ್ಪ. ದೌರ್ಜನ್ಯ ಮಾಡಿರೋ ವಿಚಾರನ ಈಗ ಇವತ್ತು ನಾವು SP ಅವ್ರ ಹತ್ರ ಮಾತಾಡಿದೀವಿ. ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ. ಸಬ್ ಇನ್ಸ್ಪೆಕ್ಟರ್ ಒಂಥರ ಕೆಲಸ ಮಾಡ್ತಾವ್ ಇಲ್ಲಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್. ಇವ್ರ ಮೇಲೂ ಕ್ರಮ ತಗೋಬೇಕು, ಅವ್ರ ಮೇಲೂ ಕ್ರಮ ತಗೋಬೇಕು ಅಂತ ಹೇಳಿದೀವಿ. ಸೋಮವಾರದವರೆಗೂ ಅವಕಾಶ ಕೊಟ್ಟಿದೀವಿ. ಸೋಮವಾರ ಆದ್ಮೇಲೆ ನಾವು ಒಂದು ಬೃಹತ್ ಪ್ರತಿಭಟನೆಗೆ ನಾವು ಇವ್ರೇನಾದ್ರು ಕ್ರಮ ತಗೊಳ್ದವ್ರೆ ಪೊಲೀಸ್ ಇಲಾಖೆಯವರು ಬೃಹತ್ ಪ್ರತಿಭಟನೆಗೆ ನಾವು ಒಂದು ಕರೆ ಕೊಡ್ತೀವಿ. ಅವತ್ತು ನಮ್ಮ ಜೀವನ ನಮ್ಮ ಹಂಗನ್ನ ತೊರೆದು ನಾವು ಸ್ಟೇಷನ್ ಮುಖ್ಯ ಆಗ್ತೀವೋ, ಸಬ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಯಾರು ಹೊಡಿತೀವೋ ಗೊತ್ತಿಲ್ಲ. ನಾವು ನೋಡಿ ನಮ್ಮ ಕಾರ್ಯಕರ್ತರ ರಕ್ಷಣೆ ನಮ್ ಕೈ ನಾವು ಮಾಡ್ಕೋಬೇಕು. ಇವ್ರ ದೌರ್ಜನ್ಯದಲ್ಲಿ ನಾವು ಎದುರ್ಕೊಂಡು ಇದುವರೆಗೂ 20 ವರ್ಷದಲ್ಲಿ ನಾವು ಯಾವ ಕಾರ್ಯಕರ್ತರನ್ನು ಅವ್ರ ಕೈ ಕೊಟ್ಟಿಲ್ಲ. ಪೊಲೀಸ್ನವರಿಗೆ ಹೊಡೆದು ಚಚ್ಚಾಕ್ ಕೊಡ್ತೀನಿ ಅಂತ ಕುಂತೈತೆ. ಇದೇನ್ MLA ನೋ ಇಲ್ಲ ರೌಡಿನೋ ಗೊತ್ತಾಯ್ತಿಲ್ಲ ಕಣ. ಇದು ರೌಡಿ MLA ಇದ್ದಂಗೆ ಕಂಡ. ಅದ್ರ ಮಾಹಿತಿನ ಹುಟ್ಟು ನೋಡಿದ್ರೆ ಗೊತ್ತಾಯ್ತಿಲ್ವ ಇಲ್ಲ ಬೇಕ್ರಾಜಿ? ಏನ್ ಹೇಳ್ತದೆ ಅಂತಪ್ಪ ಕುಮಾರಣ್ಣ? ಕುಮಾರಣ್ಣ ಏನ್ ಹೇಳ್ತದ ಅಣ್ಣ? ಈ ಬಾಲ್ ಆದ್ರೂ ಪಾರ್ಟಿಲಿ ಇಲ್ವಂತಲ್ಲ, ಆದ್ರೂ ಏನ್ ಹೇಳ್ತದ ಕೇಳ್ತೀನಿ ಇರಪ್ಪ. ಅಣ್ಣ ಕುಮಾರಣ್ಣ 4 ಅವಧಿಗೆ ಶಾಸಕರಾಗಿರ್ತಕ್ಕಂಥವ್ರು. ಅಯ್ಯಯ್ಯೋ, ಅವ್ರಿಗೆ ಅನುಭವದ ಕೊರತೆ ಏನಿಲ್ಲ. ಅದನ್ನ ನಿನ್ನೆ ಆ ಸ್ಟೇಷನ್ಗೆ ಹೋಗಿ ಆ ಬಳಸಿರ್ತಕ್ಕಂಥ ಪದಗಳೇನಿದೆ ಅದು ಅವ್ರಿಗೇನು ಹೊಸದೇನಲ್ಲ. ಅದು ಪ್ರತಿನಿತ್ಯ ಅದು ನಡೀತಾ ಇರ್ತದಲ್ಲಿ. ಆದರೆ ಅಂಥ ಘಟನೆ ಆಗಬಾರ್ದಾಗಿತ್ತು. ಶಾಸಕರುಗಳು ಸ್ವಲ್ಪ ತಗ್ಗಿ ಬಗ್ಗೆ ನಡೀತಕ್ಕಂಥ ಸೂಕ್ತ. ಒಳ್ಳೆ ರೀತಿಯಲ್ಲೇ ಮಾತಾಡಬಹುದಲ್ಲ. ಅವ್ರ ಕಾರ್ಯಕರ್ತರ ಜೊತೆನಲ್ಲಿ ಹೋಗಿ ಅಧಿಕಾರಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೆದರಿಕೆ ಹಾಕಿ ಪದ ಬಳಕೆ ಮಾಡಿದ್ರೆ ನನ್ನ ಕಾರ್ಯಕರ್ತರು ನನಗೆ ಇನ್ನೂ ಹಿಂದೆ ಜೋಶ್ ಕೊಡ್ತಾರೆ. ನನಗೆ ನನ್ನ ಶಾಸಕರು ಏನಪ್ಪ ಇವತ್ತು ಬದುಕಾರಿನ ಅಲ್ಲಾಡಿಸ್ಬಿಟ್ರು ಅಂತ ಹೇಳಿ ದೊಡ್ಡ ಮಟ್ಟದ ಬೆಂಬಲ ಸಿಗ್ತದೆ ಅಂತಕ್ಕಂಥ ಭಾವನೆ ಇದೆ. ಬಿಲ್ಡಪ್ ತಗೊಳಕ್ಕೆ ಗೊತ್ತಾಗ್ತಕೊಂಡ್ಬಿಡಪ್ಪ.
ಪಾಪಲಣ್ಣಿ ಈ MLA-ಗಳಿಗೆ ಅದ್ ಏನ್ ಬಂದೈತೆ ಕಾಣಕನ ನಿಮ್ ರಾಜಕಾಗಿನವೆ ಹಿಂಗೆ ಯಾರೋ ಕಾರ್ಯಕರ್ತಂಗೆ ಹೊಡೆದ್ಬಿಟ್ಟು ಈಗ ಹಿಡ್ಕೊಂಡೋಗಿ ಜೈಲಿಗೆ ಹಾಕವೆ. ಅಧಿಕಾರದ ಮದ ಕುದಿಗೆ ಗಂಟ ಬಂದಿರ್ತದಲ್ಲ, ಅದು ಯಾರ ಮೇಲೆ ಏರ್ಲಿ ಇನ್ಯಾರ ಮೇಲೆ ಸವಾರಿ ಮಾಡ್ಲಿ ಅನ್ನಂಗೆ ಆಡಿಸ್ತಿರ್ತದೆ. ಆ ದೌಲತ್ತಲ್ಲಿ ಇವು ಇಂಥವನ್ನೆಲ್ಲ ಮಾಡ್ತವೆ. ಈ ರಾಜು ಕಾಗೆಗೆ ಅದ್ ಯಾರು ಕಾಗೆ ಅಂತ ಹೆಸರು ಮಾಡ್ಕೋದ್ರು ಕಾಣೆ ಕಂಡ್ಲ. ಕಾಗೆ ಪಾಪ ಒಳ್ಳೆ ಪಕ್ಷಿ, ಅದ್ರ ಹೆಸರನ್ನ ಇದಕ್ಕೆ ಇಟ್ಬಿಟ್ಟು ಕಾಗೆಗಿರ ಮರ್ವಾದಿನೂ ತೆಗೆದ್ಬಿಟ್ಟವೆ. ವಾಪಲಣ್ಣಿ ಕಾಗೆ ಅಂದಿಟ್ಗೆ ನೆನ್ಪತ್ತಕನ ನೋಡಿಲಿ ಸಿದ್ದಣ್ಣ ಯಾವ್ದೋ ಸ್ಟೇಜ್ ಮೇಲೆ ಕುಂತ್ಕೊಂಡು ಇನ್ನೇನ್ ನಿತ್ಯ ಹೊಡಿಯಕ್ ಶುರು ಮಾಡ್ಬೇಕು ಅಷ್ಟೊಳಗಡೆ ಯಾವ್ದೋ ಕಾಯಿಗೆ ಕಕ್ಕ ಮಾಡ್ಬಿಟ್ಟೈತೆ ನೋಡಿಲಿ ಕ್ಲೀನ್ ಮಾಡ್ಕೊಂತವೆ. ಸಿದ್ದಣ್ಣಂಗೂ ಈ ಕಾಗೆಗೂ ಪರಮ ದೋಸ್ತಿ ಕಂಡ್ಲ. ಸಿದ್ದಣ್ಣ ಎಲ್ಲೇ ಹೋಗ್ಲಿ ಅಲ್ಲಿ ಕಾಗೆ ಬಂದು ದೋಸ್ತಿ ಬೆಳೆಸ್ಕೊಂಡ್ಬಿಡ್ತದೆ. ನನ್ನ ಬೆನ್ನಿಂದ ನೀನ್ ಹೆಂಗ್ ಸಾಯ್ತಾ ಇರ್ತೀಯೋ ಹಂಗೆ ಕಂಡ್ಲ. ಆದ್ರೂ ನಿನ್ನಂತ ಕಾಗೆಗಳ ಕಾಟ ಇತ್ತೀಚೆಗೆ ಜಾಸ್ತಿ ಆಗ್ಬಿಡ್ತು ಕಣಪ್ಪ. ನಿಮಗ್ ಬೈದ್ರೆ ಪ್ರಾಣಿ ದಯಾ ಸಂಘದವ್ರು ಬೇರೆ ಹುಡಿಕೊಂಬಂದು ಕೇಸ್ ಹಾಕ್ಬಿಡ್ತಾರೆ. ಸದ್ಯಕ್ಕೆ ಶಟಪ್ ಆಗದೆ ಒಳ್ಳೇದು ಕಂಡ್ಲ.